ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ರಾಯರನ್ನ ಅವಮಾನಿಸಿ ಯಾರು ಕೂಡ ಉದ್ಧಾರ ಆಗಿರೋ ಒಂದು ಇತಿಹಾಸನೇ ಇಲ್ಲ. ಸಿದ್ದರಾಮಯ್ಯ ವಿರುದ್ಧ ಜಗ್ಗೇಶ್ ಅವರು ಕಿಡಿಕಾರಿದ್ದಾರೆ. ಏನು ಈ ಒಂದು ಸ್ಟೇಟ್ಮೆಂಟ್ ಬರೋದಕ್ಕೆ ಕಾರಣ ಏನು ತಿಳ್ಕೊಳ್ಳೋಣ ಬನ್ನಿ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಹೆಚ್ಚಿನ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ. ಎಸ್, ಸ್ಯಾಂಡಲ್ವುಡ್ ಹಿರಿಯ ನಟ ಹಾಗೂ ಬಿಜೆಪಿ ರಾಜ್ಯಸಭಾ ಸದಸ್ಯರಾದಂತಹ ಜಗ್ಗೇಶ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡೆ ವಿರುದ್ಧ ಅಂದ್ರೆ ಅವರ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಮಂತ್ರಾಲಯದ ರಾಯರ ಫೋಟೋ ನೀಡುವ ಸಂದರ್ಭದಲ್ಲಿ ನಿನ್ನೆ ವಿಡಿಯೋ ಒಂದು ಭಾರಿ ಚರ್ಚೆ ಕಾರಣವಾಗಿದೆ. ಏನಂದ್ರೆ ಆ ವಿಡಿಯೋವನ್ನು ಜಗ್ಗೇಶ್ ಹಂಚಿಕೊಂಡಿದ್ದಾರೆ. ರಾಯರ ಫೋಟೋ ನೀಡಿದಾಗ ಸಿದ್ದರಾಮಯ್ಯನವರು ತಿರಸ್ಕರಿಸಿದ್ದಾರೆ, ಅದನ್ನ ಅವರು ತೆಗೆದುಕೊಂಡಿಲ್ಲ ಎಂದು ಜಗ್ಗೇಶ್ ಆರೋಪಿಸಿದ್ದಾರೆ. ರಾಯರ ಭಕ್ತರು ಆಗಿರುವ ಜಗ್ಗೇಶ್ ಈ ಬಗ್ಗೆ ಒಂದು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಫೋಟೋ ನೀಡುವಾಗ ಸಿಎಂ ಸಿದ್ದರಾಮಯ್ಯನವರು ಅದನ್ನ ಸ್ವೀಕರಿಸದೆ ತಿರಸ್ಕರಿಸದಂತೆ ಕಂಡು ಬರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಅಂದ್ರೆ ಯಾರೋ ಒಬ್ರು ಅಭಿಮಾನಿ, ಸಿದ್ದರಾಮಯ್ಯನವರ ಅಭಿಮಾನಿ, ಅವರಿಗೆ ಮಂತ್ರಾಲಯದ ರಾಘವೇಂದ್ರ ಇರುವಂತಹ ಒಂದು ಫೋಟೋನ ಕೊಡಕ್ ಹೋಗ್ತಾರೆ, ಅವರು ಅದನ್ನ ತಗೊಳ್ಳಲ್ಲ. ಈ ಬಗ್ಗೆ ನಟ ಜಗ್ಗೇಶ್ ಕೂಡ ಈ ವಿಚಾರದಲ್ಲಿ ಕಿಡಿಕಾರಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಈ ಕುರಿತು ಎಕ್ಸ್ ನಲ್ಲಿ ದೀರ್ಘವಾಗಿ ಒಂದು ಪೋಸ್ಟ್ ಮಾಡಿರುವ ಅವರು, ರಾಯರನ್ನ ಅಪಮಾನ ಮಾಡಿ ಯಾರು ಕೂಡ ಉದ್ಧಾರ ಆಗಿರುವಂತದ್ದು ಇತಿಹಾಸ ಇಲ್ಲ. ಅವರು ತಮ್ಮ ಪೋಸ್ಟ್ ನಲ್ಲಿ ಈ ರೀತಿ ಬರೆದುಕೊಂಡಿದ್ದಾರೆ. ಹಾಗೆ ಮಂತ್ರಾಲಯದ ರಾಯರ ಒಂದು ಸಣ್ಣ ಕೃಪೆ ನಮ್ಮ ಮೇಲೆ ಬೀಳಲಿ. ಇದು ಕೋಟ್ಯಾಂತರ ಭಕ್ತರ ಜಪ ತಪ ಒಂದು ಉಪವಾಸಗಳಿಂದ ಸೇವೆ ಸಲ್ಲಿಸುತ್ತಾರೆ. ಇಂತಹ ಭಕ್ತಿಯಿಂದ ನೀಡಿದ ರಾಯರ ಫೋಟೋವನ್ನ ಹೇಗೆ ತಿರಸ್ಕರಿಸಿದ ಮೊದಲ ವ್ಯಕ್ತಿ ನಾನು ನನ್ನ ಬದುಕಿನಲ್ಲಿ ನೋಡಿದ್ದು ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗೆ ರಾಯರಿದ್ದಾರೆ, ಬರ್ತಾ ಇದ್ದಾರೆ, ಕಾಯ್ಬೇಕಷ್ಟೇ, ಒಂದು ಅನೇಕ ಸಂದೇಶಗಳನ್ನ ಕೂಡ ಬರ್ಕೊಂಡಿದ್ದಾರೆ. ಇನ್ನ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೂ ಕೊನೆಯಾಗುವ ದಿನಗಳು ಸಮೀಪಿಸಿವೆ, ಈ ರೀತಿ ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯನವರಿಗೆ ಬರೀತಾ ಇದ್ದಾರೆ. ಅಷ್ಟೇ ಅಲ್ಲದೆ ಭಕ್ತಿಯಿಂದ ರಾಯರ ಭಕ್ತರು ಯಾರಿಗಾದ್ರೂ ಕೂಡ ರಾಯರ ವಿಗ್ರಹ ಅಥವಾ ಒಂದು ಫೋಟೋ ನೀಡಿದಾಗ ಅದನ್ನ ಭಕ್ತಿಯಿಂದ ಸ್ವೀಕರಿಸಬೇಕು ಎಂಬುದು ಸಂಪ್ರದಾಯ. ಇಂದು ಅವರು ನೆನಪಿಸಿದ್ದಾರೆ. ಓಕೆನಾ, ಒಂದು ಕತೆ ಇನ್ನೊಂದು ವೇಳೆ ಅದನ್ನ ತಿರಸ್ಕರಿಸಿದರೆ ಅಂತಹ ವ್ಯಕ್ತಿ ಒಂದು ಕೊನೆಯಾಗುವ ದಿನಗಳು ಸಮೀಪಿಸಿದೆ ಎಂಬುದರ ಸಂಕೇತ ಅಂತ ನಂಬಲಾಗುತ್ತೆ ಅಂತ ಜಗ್ಗೇಶ್ ತಿಳಿಸಿದ್ದಾರೆ. ಓಕೆನಾ, ಒಟ್ಟಾರೆ ಈ ಘಟನೆಯ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಿದೆ. ಹಲವರು ಜಗ್ಗೇಶ್ ಮಾತುಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಕೆಲವರು ಸಿಎಂ ಅವರ ನಡೆಯನ್ನ ಸ್ಪಷ್ಟನೆ ನೀಡಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಭಕ್ತರಲ್ಲಿ ಈ ವಿಡಿಯೋ ತೀವ್ರ ನೋವು ಅಥವಾ ಆಕ್ರೋಶ ಹುಟ್ಟಿಸಿದೆ ಅಂತಾನೆ ಹೇಳ್ಬೋದು. ಎಸ್, ಮುಂದಿನ ದಿನಗಳಲ್ಲಿ ಈ ವಿಚಾರ ರಾಜಕೀಯ ಹಾಗೂ ಸಾಮಾಜಿಕ ಚರ್ಚೆಗೆ ಇನ್ನಷ್ಟು ಬಿಸಿ ಏರಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಒಟ್ಟಾರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.